ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನಲ್ಲಿ ಯಾವ ಕಂಪ್ನಿ ಮೆಂಬರ್ ಆಗಿರ್ತಾರಲ್ಲ ಅಂಥವ್ರ ಹತ್ರ ಕೆಲಸ ಮಾಡಿಸಿ. ಓಕೆ ಓಕೆ ಅವಾಗ ನಿಮ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಈಗ ಅಲ್ಯೂಮಿನಿಯಂ ನಾವು ಕ್ವಾಲಿಟಿನ ಚೆಕ್ ಮಾಡೋದು ಹೆಂಗೆ, ಏನಾದ್ರೂ ವೆರೈಟಿ ಇದೆ ಸರ್? ಅದರ ಮೇಜರ್ ಆಗಿ ಗೇಜು, ವೆಯ್ಟು, ಥಿಕ್ನೆಸ್ಸು. ಅವ್ರ ಕೆಲಸ ಗೊತ್ತಿದೋ ಇಲ್ವೋ, ಒಂದು ಕ್ವಾಲಿಟಿ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದೇ ಅಲ್ಯೂಮಿನಿಯಂ ವಿಂಡೋ ಮಾಡೋದು ಇಂಟೀರಿಯರ್ ಮಾಡ್ತೀನಿ ಅಂತ ಹೋಗ್ತಾರೆ. ಓಕೆ, ಅಷ್ಟು ಮಟ್ಟಿಗೆ ಮಾರ್ಕೆಟ್ ಹಾಳಾಗ್ತಿದೆ. ನಾವೇನು ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಔಟ್ಕಮ್ ಉಡ್ಡಲ್ಲೂ ಬರೋಲ್ಲ. ಬಟ್ ಅಂಥದ್ರಲ್ಲಿ ನಾವು ಅಲ್ಯೂಮಿನಿಯಂ ತರ್ತೀವಿ ಅಂದರೆ ಸರ್ ನಮ್ಮ ಟೀಮ್ ಶ್ರಮ ತುಂಬ ಇದೆ ಸರ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಬಿ ಇಂಟೀರಿಯರ್ ಈ ಒಂದು ಸಂಸ್ಥೆಯ CEO ಮತ್ತು ಸಂಸ್ಥಾಪಕರಾಗಿರುವಂಥ ರಘುನಾಥ್ ಅವರಿದ್ದಾರೆ. ರಘುನಾಥ್ ಅವರೇ, ಮತ್ತೊಂದ್ಸಲ ನಿಮಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಕಳೆದ ಸಂಚಿಕೆಯಲ್ಲಿ ರಘು ಅವರು ತಮ್ಮ ಒಂದು ಬಿಸ್ನೆಸ್ ಜರ್ನಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ವಿಡಿಯೋ ನೋಡಿ ದಯವಿಟ್ಟು ನೀವು ನೋಡಿ. ಅದು ವಿಶೇಷವಾಗಿ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಬೇಕನ್ನೋರು, ಆ ಸಕ್ಸಸ್ ಇಂದಿನ ಸ್ಟ್ರಗಲ್ನ ಅರ್ಥ ಮಾಡ್ಕೊಳ್ಬೇಕನ್ನೋರು ನೋಡಲೇಬೇಕಾದ ಒಂದು ವಿಡಿಯೋ ಅಂತ ನನಗೆ ಅನಿಸುತ್ತೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಅವರು ಹಾಕಿರ್ತಾರೆ. ಅದಕ್ಕಿಂತ ಮುಂಚೆ ಅವರು ಬರೀ ಅಲ್ಯೂಮಿನಿಯಂ ಇಂಟೀರಿಯರ್ ಬಗ್ಗೆನೇ ಸುಮಾರು ವಿಚಾರಗಳನ್ನ ಮಾತಾಡಿದ್ದಾರೆ. ಅದನ್ನು ಕೂಡ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಾನೇನು ಕೇಳಬೇಕಂತ ಅಂದ್ಕೊಂಡೆ ಅಂತಂದರೆ, ಮೊದಲನೇದಾಗಿ ನೀವು ಹೇಳಿರುವಂಥ ಕಾನ್ಸೆಪ್ಟು ಮತ್ತು ನೀವು ಮಾಡ್ತಿರುವಂಥ ಕೆಲಸ ಚೆನ್ನಾಗಿ ಇದ್ದರೂ ಕೂಡ ಈಗಲೂ ಕೂಡ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರಾ ಈ ಥರದ್ದೇ ಒಂದು ಪ್ರಶ್ನೆ ಬರುತ್ತೆ. ಭಾಳಷ್ಟು ಜನರಿಗೆ ಇದಕ್ಕೆ ಅರಿವಿಲ್ಲ. ಇನ್ನೂ ಒಂದಷ್ಟು ಜನ ಇದನ್ನು ಬಳಕೆ ಮಾಡಬೇಕು ಅಂತಂದರೆ ಅದಕ್ಕೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್? ಓಕೆ ಸರ್, ಮೇಜರಾಗಿ ಈ ಅಲ್ಯೂಮಿನಿಯಂ ಇಂಟೀರಿಯರ್ನ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಮಾಡಲೇಬೇಕಾದಂಥ ಸಂದರ್ಭ ಇದು. ಯಾಕೆಂದರೆ ಅದ್ರ ರೆಸ್ಪಾನ್ಸಿಬಿಲಿಟಿ ನಾವು ಎಸ್ಪೆಷಲಿ ನನಗೆ ತುಂಬ ಜಾಸ್ತಿ ಇದೆ. ಯಾಕೆಂದರೆ ಈ ಒಂದು ಕಾನ್ಸೆಪ್ಟನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಪರಿಪೂರ್ಣವಾಗಿ ಎಲ್ಲರಿಗೂ ತಲುಪಿಸ್ಬೇಕಾದಂಥದ್ದು ನಮ್ಮ ಕೆಲಸ ಕೂಡ. ತಲುಪಿಸ್ಲೇಬೇಕು. ಹಿಂಗಾಗಿ ತುಂಬ ಈಗ ಬೇರೆ ಬೇರೆ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡುವಂಥ ತುಂಬ ಕಂಪ್ನಿಗಳು ಬಂದಿದ್ದಾವೆ. ಸೊ ಎಲ್ಲ ಸೇರಿ ನಾವು ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನ್ನ ಫಾರ್ಮ್ ಮಾಡಿದ್ದೀವಿ ಸರ್. ಹೌದು. ಈ ಅಸೋಸಿಯೇಷನ್ನ ಮುಖ್ಯ ಉದ್ದೇಶ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂಥದ್ದು ಮುಖ್ಯ ಕಾರಣ. ಆ್ಯಂಡ್ ಈ ಒಂದು ಬಿಸ್ನೆಸ್ಸಲ್ಲಿ ಕೆಲವೊಮ್ಮೆ ಮೋಸಗಳಾಗುವಂಥ ಸಂದರ್ಭಗಳು ಜಾಸ್ತಿ ಇದೆ ಸರ್. ಯಾಕೆಂದರೆ ಎಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದ್ದು ಸಪ್ಲೈ ಕಮ್ಮಿ ಇರುತ್ತೋ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುವಂಥದ್ದು ಅಥವಾ ಕ್ವಾಲಿಟಿ ಹಾಳಾಗುವಂಥದ್ದು, ಬೇರೆ ಬೇರೆ ಮಾಡುವಂಥದ್ದು, ಇಂಥ ಸಂದರ್ಭಗಳೆಲ್ಲ ಜಾಸ್ತಿ ಬರುತ್ತೆ. ಏಕೆಂದರೆ ಈಗ ನಾನು ಹೇಳಿದೆ, ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡುವಂಥ ಕಂಪ್ನಿಗಳು ಬರೀ ಬೆರಳೆಣಿಕೆಗಳು ಅಷ್ಟೇ. ಒಂದು 8-10 ಕಂಪ್ನಿ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ. ಹಂಗಿದ್ದಾಗ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದೇ ಹೇಳಿದ್ನಲ್ಲ, ಹಂಗಾಗಿ ಫೇಕ್ ಆಗುವಂಥ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಇದನ್ನೆಲ್ಲ ತಡೆಗಟ್ಟೋದು ಮತ್ತು ಈ ಒಂದು ಹೊಸ ಉದ್ಯಮ ಮಾಡುವಂಥವ್ರಿಗೆ ಒಂದು ಟ್ರೈನಿಂಗ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಬೇಕಾದಂಥ ಸಪೋರ್ಟ್ ಕೊಡೋದಾಗಿರ್ಬೋದು, ಮತ್ತು ಈ ಕ್ವಾಲಿಟಿ ಅವೇರ್ನೆಸ್ ಕೊಡುವಂಥದ್ದು ಯಾರಿಗೆ, ಗ್ರಾಹಕರಿಗೆ, ಕಸ್ಟಮರ್ಸ್ಗೆ, ಈ ಮತ್ತು ಕೆಲಸ ಮಾಡುವಂಥ ಲೇಬರ್ಸ್ಗಳಿಗೆ ಸಪೋರ್ಟ್ ಮಾಡುವಂಥದ್ದಾಗಿರ್ಬೋದು. ಸೊ ಇಷ್ಟು ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದರಲ್ಲಿ ಮುಖ್ಯ ರೀಸನ್ ಏನು ಅಂದರೆ ಸರ್, ಇಲ್ಲಿ ಮೋಸ ಒಬ್ರಿಗೆ ಒಂದು ಕಡೆ ಆಗುತ್ತೆ ಅನ್ನೋದಲ್ಲ ಸರ್, ಇಲ್ಲಿ ಎಲ್ಲರಿಗೂ ಸಹ ಮೋಸ ಆಗುವಂಥದ್ದು ಉಂಟು. ಈಗ ಇಲ್ಲಿ ನನಗೆ ನೋಡಿ ಇದ್ರ ಬಗ್ಗೆ ಏನೋ ಕೇಳ್ಬೇಕು ಅನ್ಕೊಂಡೆ. ಈಗ ಮೋಸ ಓಕೆ ಎಲ್ರಿಗೂ ಆಗುತ್ತೆ ಅಂತ ಹೇಳಿದ್, ಬಟ್ ಈಗ ಫಸ್ಟ್ ನಾವು ಗ್ರಾಹಕರ ಬಗ್ಗೆ ಮಾತಾಡೋದು ಅಲ್ವಾ? ಹೌದು. ಯಾಕೆಂದ್ರೆ ಎಂಡ್ ಯೂಸರ್ ಬಗ್ಗೆನೇ ಮಾತಾಡಬೇಕು. ಈಗ ಎಂಡ್ ಯೂಸರ್ಗೆ ಯಾವ ಥರ ಮೋಸ ಅಲ್ಲ? ಓಕೆ, ಈಗ ಎಂಡ್ ಯೂಸರ್ದು ಮಾತಾಡೋಣ ಸರ್. ಹೇಳಿದ್ನಲ್ಲ, ಈ ಒಂದು ಕೆಲಸ ಮಾಡುವಂಥ ಕಂಪ್ನಿಗಳಿಗೂ ಮೋಸ ಆಗುವಂಥದ್ದು ಚಾನ್ಸಸ್ ತುಂಬ ಇದೆ. ಈ ಕೆಲಸ ಮಾಡುವಂಥ ಲೇಬರ್ಸ್ಗೂ ಮೋಸ ಆಗುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಗ್ರಾಹಕರಿಗೆ, ಎಂಡ್ ಯೂಸರ್ಸ್ ಇದ್ದಾರಲ್ಲ, ಅವ್ರಿಗೆ ಮೇಜರಾಗಿ ಮೋಸ ಆಗುವಂಥದ್ದು. ಮೋಸ ಎಲ್ಲಾಗುತ್ತೆ, ಹೆಂಗಾಗುತ್ತೆ, ಆ್ಯಂಡ್ ಅದನ್ನು ಹೆಂಗೆ ತಡೆಗಟ್ಟಲಿಕ್ಕೆ ಸಾಧ್ಯ, ಅದು ನಮ್ಮ ಅಸೋಸಿಯೇಷನಿಂದ ಅಂತ ನಾವು ಹೇಳೋದಾದರೆ ಸರ್, ಮೊದಲನೇದು ನಮ್ಮ ಅಸೋಸಿಯೇಷನ್ ಮುಖ್ಯ ಉದ್ದೇಶ ಇದೊಂದು ಅವೇರ್ನೆಸ್ ಕೊಡೋದಾದರೆ, ಎರಡನೇದು ಮೋಸ ಮಾಡೋವಂಥವ್ರನ್ನ ತಡೆಗಟ್ಟೋದು. ಸೊ ಎಲ್ಲ ಕನ್ನಡ ಜನತೆಗೆ ನಾವೇನು ಹೇಳ್ತೀವಿ ಅಂದರೆ, ಕರ್ನಾಟಕ ಅಲ್ಯೂಮಿನಿಯಂ ಇಂಟೀರಿಯರ್ ಅಸೋಸಿಯೇಷನಲ್ಲಿ ಯಾವ ಕಂಪ್ನಿ ಮೆಂಬರ್ ಆಗಿರ್ತಾರಲ್ಲ ಅಂಥವ್ರ ಹತ್ರ ಕೆಲಸ ಮಾಡಿಸಿ. ಅವಾಗ ನಿಮ್ಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಅಂದ್ರೆ ಅವ್ರದ್ದು ಈಗ ಅಸೋಸಿಯೇಷನ್ ಏನಿದೆ ಅದರದ್ದು ವೆಬ್ಸೈಟು, ವೆಬ್ಸೈಟ್ ಇದೆ, ಹೌದು, ಎಲ್ಲ ಇದೆ. ಹೌದು. ಸೊ ಅದರ ಒಂದು ಡಿಸ್ಕ್ರಿಪ್ಷನ್ ಅದ್ರ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಅಲ್ಲಿ ಹೋಗಿ. ಅದರ ಅಡ್ರೆಸ್ಸು, ಲೊಕೇಶನ್ ಕೂಡ ನಿಮಗೆ ಕೊಡ್ತೀನಿ. ಸೊ ಅಲ್ಲಿ ಮೆಂಬರ್ಸ್ ಆಗಿರೋರ ಹತ್ರ ನೀವು ಕೆಲಸ ಮಾಡಿಸಿದ್ರೆ ಒಂದು ಸರ್
ಆ ಕಂಪ್ನಿಗಳ್ನ ಫಸ್ಟು ಅಸೋಸಿಯೇಷನ್ ವೆರಿಫೈ ಮಾಡಿರುತ್ತೆ. ಅವರು ಅಲ್ಯೂಮಿನಿಯಂ ಇಂಟೀರಿಯರ್ ಕೆಲಸ ಮಾಡಲಿಕ್ಕೆ ಕೇಪಬಲ್ಲ. ಸೊ ಅವ್ರ ಒಂದು ಕೆಲಸ ತೊಗೊಂಡ್ರೆ ಅದು ನೀಟಾಗಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿರ್ತಾರೆ. ಸೊ ಹಂಗಾಗಿ ನೀವು ಅವ್ರಿಗೆ ಆರಾಮಾಗಿ ಅವ್ರ ಹತ್ರ ಕೊಟ್ಟು ಕೆಲಸ ಮಾಡಿಸ್ಬೋದು. ಅವ್ರು ಕೇಪಬಲ್ ಇರ್ತಾರೆ, ತೊಂದರೆ ಇಲ್ಲ, ಯಾವುದೇ ಆರಾಮಾಗಿ ಕೆಲಸ ಮಾಡಿಕೊಡ್ತಾರೆ. ಒಂದು ವೇಳೆ ಕಾರಣಾಂತರದಿಂದ ಅವರು ಕೆಲಸ ಮಾಡಲಿಲ್ಲ, ಏನೋ ಅರ್ಧದಲ್ಲಿ ಸ್ಟಾಪ್ ಮಾಡಿಬಿಟ್ರು, ಅಥವಾ ಏನೋ ಸಮಸ್ಯೆ ಆಯಿತು, ಅಥವಾ ಇವತ್ತು ಮಾಡಿ ನೆಕ್ಸ್ಟ್ ಇನ್ನೊಂದು 6 ತಿಂಗಳ ಸರ್ವಿಸ್ ಸಿಗಲಿಲ್ಲ, ಅದನ್ನು ಅಲ್ಯೂಮಿನಿಯಂ ಅಸೋಸಿಯೇಷನ್ ನೋಡ್ಕೊಳುತ್ತೆ. ಸೊ ಇನ್ ಕೇಸ್ ಕೆಲಸ ಸ್ಟಾಪ್ ಆಗಿದ್ರೆ ಆ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಏನು ಬೇಕು, ಏನು ಮಾಡಬೇಕು, ಒಟ್ಟು ಎಂಡ್ ಆಫ್ ದಿ ಡೇ ಕಸ್ಟಮರ್ಗೆ ಅವ್ರ ಕೆಲಸ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಏನು ಬೇಕು ಅದನ್ನು ಅಸೋಸಿಯೇಷನ್ ನೋಡ್ಕೊಳ್ಳುತ್ತೆ. ಈಗ ನಾನು ಎಂಡ್ ಯೂಸರ್ ಬಗ್ಗೆ ಅಂದರೆ ಗ್ರಾಹಕರ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಈಗ ನಾನು ಕ್ವಾಲಿಟಿ ಅಂತ ಬಂದಾಗ ನನಗೆ ಐ ವಾಂಟ್ ಟು ಇದನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ನೋಡುವಂಥ ವ್ಯಕ್ತಿಗಳು ಅರ್ಥ ಮಾಡ್ಕೋಬೇಕು. ಈಗ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನಾವು ವುಡ್ ಒಂದು ಇಂಟೀರಿಯರ್ ಮಾಡಿದಾಗ ನಮಗೆ ವುಡ್ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ. ಮತ್ತು ಅವರು ಹೇಳ್ತಾರೆ ಈ ವುಡ್ಡಿಂದ ಇದು ಕ್ವಾಲಿಟಿ, ಈ ವುಡ್ಡಿಂದ ಈ ಕ್ವಾಲಿಟಿ. ಈಗ ಅಲ್ಯೂಮಿನಿಯಂ ಅಲ್ಲಿ ನಾವು ಕ್ವಾಲಿಟಿನ ಚೆಕ್ ಮಾಡೋದು ಹೆಂಗೆ, ಏನಾದ್ರೂ ವೆರೈಟಿ ಇದೆ? ಅದರ ಮೇಜರ್ ಆಗಿ ಗೇಜು, ವೆಯ್ಟು, ಥಿಕ್ನೆಸ್ಸು. ಸೊ ಇದರಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಮೋಸ ಆಗ್ತಿದೆ ಸರ್ ಗ್ರಾಹಕರಿಗೆ. ಹಂಗಾಗಿ ಅಸೋಸಿಯೇಷನಿಂದ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಕಸ್ಟಮರ್ಸ್ಗೆ ಮಿನಿಮಮ್ ಆ ಲೆವೆಲ್ ಕ್ವಾಲಿಟಿ ಸಿಗಲೇಬೇಕು. ಅದಕ್ಕಿಂತ ಕೆಳಮಟ್ಟದ ಕ್ವಾಲಿಟಿ ಯೂಸ್ ಮಾಡೋ ಆಗಿಲ್ಲ. ಅದನ್ನು ನೀವು ಯಾರ ಹತ್ರನಾದ್ರೂ ಮಾಡಿಸಿ, ನೀವು ಅವರು ಅಸೋಸಿಯೇಷನ್ ಮೆಂಬರ್ ಆಗಿಲ್ಲದೇ ಇರಲಿ, ತೊಂದರೆ ಇಲ್ಲ. ನೀವು ಅಸೋಸಿಯೇಷನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಗ್ರಾಹಕರ ಮನೆಗೆ ಹೋಗಿ ಅಲ್ಲಿ ಅವ್ರ ಮನೇಲಿ ಯೂಸ್ ಮಾಡೋವಂಥ ಮೆಟೀರಿಯಲ್ನ ಕ್ವಾಲಿಟಿ ಚೆಕ್ ಮಾಡಿ ಅದಕ್ಕೆ ಒಂದು ರಿಪೋರ್ಟ್ ಕೂಡ ಕೊಡ್ತಾರೆ. ನೀವು ನಿಮ್ಮ ಮನೆಗೆ ಇಂಟೀರಿಯರ್ಗೆ ಯೂಸ್ ಮಾಡ್ತಾ ಇರ್ತಕ್ಕಂಥ ಮೆಟೀರಿಯಲ್ ಕ್ವಾಲಿಟಿನ ಉತ್ತಮದ, ಕೆಳಮಟ್ಟದ, ಅಥವಾ ಅವರೇಜ್ ಇದೆಯಾ, ಅದನ್ನು ಅದಕ್ಕೆ ಒಂದು ಟರ್ಮ್ಸ್ ಸೆಟ್ ಮಾಡಿದ್ದಾರೆ. ಆ ಟರ್ಮ್ಸ್ ಪ್ರಕಾರ ನಿಮ್ಗೆ ರಿಪೋರ್ಟ್ ಕೊಟ್ಬಿಡ್ತಾರೆ. ಅವರು ಅಸೋಸಿಯೇಷನ್ ಮೆಂಬರ್ ಆಗಿರಲಿ ಬಿಟ್ಟಿರಲಿ, ಯಾರೋ ಮಾಡೋವಂಥ ಕಂಪ್ನಿ, ನಿಮ್ಗೆ ಈ ರಿಪೋರ್ಟ್ ಅಂತ ಸಿಗುತ್ತೆ. ಅದಕ್ಕೆ ಒಂದು ಸಣ್ಣ ಚಾರ್ಜ್ ಕೂಡ ಮಾಡ್ತಾರೆ. ಅವ್ರು ನಿಮ್ಮ ಮನೆಗೆ ಬಂದಿರಿ ಹೋಗಬೇಕು ಅಂದರೆ ಅದಕ್ಕೆಲ್ಲ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಚಾರ್ಜ್ ಮಾಡ್ತಾರೆ. ಬಟ್ ಬಂದು ಒಂದು ರಿಪೋರ್ಟ್ ಕೊಟ್ಟು ಹೋಗ್ತಾರೆ. ಆಮೇಲೆ ನೀವು ಡಿಸೈಡ್ ಮಾಡಿ ಅವ್ರ ಹತ್ರ ಕೆಲಸ ಮಾಡಿಸ್ಬೇಕಾ ಬೇಡವಾ ಅಂತ. ಬಟ್ ಎಂಡ್ ಆಫ್ ದಿ ಡೇ ಒಬ್ಬ ಗ್ರಾಹಕನಿಗೆ ಒಂದು ಕ್ವಾಲಿಟಿ ಸರ್ವಿಸ್ ಸಿಗಬೇಕು, ಕ್ವಾಲಿಟಿ ಕೆಲಸ ಆಗಬೇಕು. ಅದು ಅಸೋಸಿಯೇಷನ್ ಉದ್ದೇಶ. ಓಕೆ. ಸೊ ನೀವು ಅದರಲ್ಲಿ ಒಂದಷ್ಟು ಕ್ರೈಟೀರಿಯಾಗಳನ್ನ ಹೇಳಿದ್ರಿ, ನೀವು ಗೇಜು ಮತ್ತು ಅದರ ಥಿಕ್ನೆಸ್ ಅದೆಲ್ಲ ಹೇಳಿದ್ರಿ. ಬಟ್ ಒಬ್ಬ ಕಾಮನ್ ಗ್ರಾಹಕನಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಅದೇ ರೀಸನ್ಗೆ ಈ ಒಂದು ಕ್ವಾಲಿಟಿ ಚೆಕ್ ಅಸೋಸಿಯೇಷನ್ ಕಡೆಯಿಂದ ಮಾಡಿಕೊಡೋವಂಥದ್ದು. ನೀವು ಅವ್ರಿಗೆ ಜಸ್ಟ್ ಒಂದು ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ, ಸೊ ನಿಮ್ಮ ಲೊಕೇಶನ್ಸ್ ಕೊಟ್ಟರೆ ಅವ್ರು ಬಂದು ಕ್ವಾಲಿಟಿ ಚೆಕ್ ಮಾಡಿ ಕ್ವಾಲಿಟಿ ರಿಪೋರ್ಟ್ ಕೊಟ್ಟು ಬರ್ತಾರೆ ನಿಮಗೆ. ಆ ಕ್ವಾಲಿಟಿ ರಿಪೋರ್ಟ್ ನೋಡಿ ಯಾವ ಮಟ್ಟದ ಮೆಟೀರಿಯಲ್ ಇದು ಅಂತ ನೀವು ಡಿಸೈಡ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಇದು ಒಂದು ಗ್ರಾಹಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಹೇಳ್ತಾ ಇದ್ದೀರಾ. ಬಟ್ ಈಗ ಗ್ರಾಹಕರಿಗೆ ಅಂದರೆ ಅವ್ರನ್ನ ಎಜುಕೇಟ್ ಮಾಡೋಕ್ಕೆ, ಅಂದರೆ ಈ ಇದು ಕ್ವಾಲಿಟಿ ಚೆನ್ನಾಗಿದೆಯಪ್ಪ ಅಂದರೆ ಈಗ ಕರ್ಸೋದು ಓಕೆ, ಬಟ್ ಕರ್ಸೋಕ್ಕಿಂತ ಮುಂಚೆ ಈ ಕ್ವಾಲಿಟಿ ಚೆನ್ನಾಗಿದೆ, ಇದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅರ್ಥ ಆಗೋಕ್ಕೆ ಏನಾದರೂ ಭಾಳ ಡೀಪಾಗಿ ನಾವು ಹೇಳೋಕ್ಕೆ ಆಗೋದಿಲ್ಲ ಸರ್. ಯಾಕೆಂದರೆ ಈ ಮೆಟಲಲ್ಲಿ ಅಟ್ಲೀಸ್ಟ್ ವೆಯ್ಟೇಜಲ್ಲಿ ನೋಡೋದಾದ್ರೆ ಮಿನಿಮಮ್ ಅಟ್ಲೀಸ್ಟ್ ಒಂದು 1 kg ಇರುವಂಥ ಎಲ್ಲ ಅಲ್ಯೂಮಿನಿಯಂ ಸೆಕ್ಷನ್ಸ್ ಯೂಸ್ ಮಾಡಿ ಅಂತ ನಾವು ಹೇಳ್ತೀವಿ. ಅಂದರೆ ಅಲ್ಯೂಮಿನಿಯಂ ಸೆಕ್ಷನ್ ಅದಕ್ಕೆ ಇದೇ ಹೇಳಿದ್ದು. ಇದು ಹೊಸ್ದಾಗಿ ಹೇಳಿದಾಗ ಜನಕ್ಕೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ. ಒನ್ಸ್ ಬಂದು ನೋಡಿದಾಗ ಅದನ್ನು ತೋರಿಸಿ ನಾವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಅದನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನಾವು ಅದೇ ಅವ್ರ ಸೈಟ್ಗೆ ಹೋಗಿ ಚೆಕ್ ಮಾಡಿ ಏನಕ್ಕೆ ಮಾಡ್ತೀವಿ ಅಂದರೆ ಇದೇ ರೀಸನಿಂದ. ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಈಗ ಅಲ್ಯೂಮಿನಿಯಂ ಸೆಕ್ಷನ್ಸ್ ನಾವು ಏನು ಯೂಸ್ ಮಾಡ್ತೀವಲ್ಲ, ಆ ಒಂದು ಸೆಕ್ಷನ್ ಕಡೆ ಪಕ್ಷ ಅಟ್ಲೀಸ್ಟ್ ಒಂದು ಮಿನಿಮಮ್ 1 kg ಬರಬೇಕು ವೆಯ್ಟು. ಸೊ ಅಂಥ ಒಂದು ಗುಣಮಟ್ಟದ ಕ್ವಾಲಿಟಿ ಅಂತ ಹೇಳ್ತೀವಿ. ಅದಕ್ಕಿಂತ ಒಳ್ಳೆ ಗುಣಮಟ್ಟದ ಅಂದರೆ ಜಾಸ್ತಿ ವೆಯ್ಟ್ ಯೂಸ್ ಮಾಡಿ, ಜಾಸ್ತಿ ಗೇಜ್ ಇರೋಂಥ ಯೂಸ್ ಮಾಡಿ, ಒಳ್ಳೆ ಸರ್ವಿಸ್ ಕೊಡಿ ಕಸ್ಟಮರ್ಸ್ಗೆ. ಕೆಳಮಟ್ಟದ ಬೇಡ. ನನಗನ್ನಿಸುತ್ತೆ ಒಂದು ನೀವೇನು ಮಾಡ್ಬೋದು ಅಂದರೆ, ಈಗ ಯಾರು ಅಲ್ಯೂಮಿನಿಯಂ ಬಳಕೆ ಮಾಡ್ಬೇಕು ಅಂದ್ಕೊಂಡಿದ್ರ ಇಂಟೀರಿಯರ್ ಆಗಿ, ಆ ಥರ ಬಳಕೆ ಆಲ್ರೆಡಿ ಆಗಿರುವಂಥದ್ದು ಇರುತ್ತಲ್ಲ, ಅವ್ರ ಮನೆಗೆ ಹೋಗಿ ಒಂದ್ಸಲಿ ನೋಡಿ. ಹೌದು, ಒಂದ್ಸಲಿ ನೋಡಿ. ಇಲ್ಲ ಅಂದ್ರೆ ನೀವು ನಮ್ಮ ರಘು ಅವ್ರದ್ದು ಶೋರೂಮ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಹೌದು, ಅಲ್ಲಿ ಕೂಡ ಹೋಗ್ಬೋದು. ನಿಮ್ದು ಇರುವಂಥದ್ದು ಅಂದ್ರಳ್ಳಿ ಮಾಗಡಿ ರೋಡ್ ಸುಂಕುದಕಟ್ಟೆ ಅಂದ್ರಳ್ಳಿ ಹತ್ರ ಇರುವಂಥದ್ದು. ಸೊ ಅಲ್ಲಿ ಬಂದ್ರೆ ನಿಮಗೆ ಇನ್ ಡೀಟೇಲ್ ಆಗಿ ಮೆಟೀರಿಯಲ್ ಎಲ್ಲ ತೋರಿಸಿ ನಾವು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ.
ಸೊ ನೀವು ಅದ್ರ ಅಡ್ರೆಸ್ ಮತ್ತು ಫೋನ್ ನಂಬರ್ ಕೆಳಗಡೆ ಹಾಕಿರ್ತೀರಿ. ನೀವು ಎಲ್ಲಾದರೂ ಕೆಲಸ ಮಾಡಿಸ್ಕೊಳ್ಳಿ ನೀವು, ಬಟ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಬಂದು ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ರೆ ನೀವು ಮೋಸ ಹೋಗುವಂಥದ್ದು ಚಾನ್ಸಸ್ ತುಂಬ ಭಾಳ ಕಮ್ಮಿ ಸರ್, ಭಾಳ ಕಮ್ಮಿ ಆಗುತ್ತೆ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರಘುವರ ಇನ್ನೊಂದು ವಿಚಾರ ನೀವು ಮಾತಾಡ್ತಾ ನನಗೆ ಹೇಳಿದ ನೆನಪಿದೆ. ಏನಂದರೆ ಒಂದು ಟ್ರೈನಿಂಗ್ ಕೊಡುವಂಥದ್ದು. ಅಂದರೆ ಈಗ ತುಂಬ ಜನ ಹೊಸಬ್ರು ಬಿಸ್ನೆಸ್ಗೆ ಬರ್ತಾರೆ. ಈಗ ನಂಗನ್ಸುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೀವೇ ಒಂದು 9 ಬಿಸ್ನೆಸ್ ಮಾಡಿದ್ರಲ್ಲ ನೀವು, ನಿಮಗೆ ಆ ಟೈಮಲ್ಲಿ ಅಂದರೆ ನಿಮಗೆ ಅನಿಸುತ್ತಾ ನನಗೊಬ್ಬ ಯಾರಾದರೂ ಮೆಂಟೋರ್ ಬೇಕಾಗಿತ್ತು, ಒಬ್ಬ ಟ್ರೈನರ್, ಒಬ್ಬ ಕೋಚ್ ಬೇಕಾಗಿತ್ತು ಅಂತ ಅನಿಸುತ್ತಾ? ಸರ್ ಖಂಡಿತವಾಗ್ಲೂ ಸರ್. ಸರ್ ಬಟ್ ಗುರು ಇಲ್ಲ ಅಂದರೆ ಯಾವುದೂ ಅಷ್ಟು ಈಸಿಯಾಗಿ ಆಗಲ್ಲ ಸರ್. ಹಂಗಾಗಿ ಬೇಕೇ ಬೇಕು ಸರ್. ಸರ್ ಯಾಕೆಂದರೆ ನಾನು ಈ ಮಟ್ಟಕ್ಕೆ ಬೆಳಗ್ಗೆ ಸುಮಾರು 6-7 ವರ್ಷ ಏನು ತೊಗೊಂಡಿದ್ದೀನಲ್ಲ, ಮೇ ಬಿ ನನಗೆ ಯಾರಾದರೂ ಗೈಡ್ ಮಾಡೋರು ಯಾರಾದ್ರು ಇದ್ದಿದ್ರೆ ಇದನ್ನು 2 ವರ್ಷದಲ್ಲಿ ನಾನು ಪ್ರೂವ್ ಮಾಡಿರ್ತಿದ್ದೆ ಅನಿಸುತ್ತೆ. ಹಂಗಾಗಿ ಅಫ್ಕೋರ್ಸ್ ಸರ್ ಟ್ರೈನಿಂಗ್ ಬೇಕೇ ಬೇಕು. ಎಸ್ಪೆಷಲಿ ಈ ಅಸೋಸಿಯೇಷನ್ ಈ ಉದ್ಯಮಕ್ಕೆ ಯಾಕೆ ಇಷ್ಟೊಂದು ಒತ್ತು ಕೊಡ್ತಿದೆ ಅಂದರೆ ಸರ್, ಈ ಒಂದು ಉದ್ಯಮದಲ್ಲಿ ಇರೋವಂಥವ್ರು ಭಾಳ ಕಮ್ಮಿ ಇದ್ದಾರೆ. ಹಂಗಾಗಿ ಸರ್ ಒಂದು ಉದಾಹರಣೆ ಕೊಡ್ತೀನಿ. ಯಾವುದೋ ಒಂದು ಎಲೆಕ್ಟ್ರಾನಿಕ್ ಸಿಟಿ ಸರೌಂಡಿಂಗಲ್ಲಿ ಎಲ್ಲೋ ಅನಿಸುತ್ತೆ, ನಾನು ಒಂದು ಲೊಕೇಶನ್ಗೆ ಹೋಗಿರಲಿಲ್ಲ. ಯಾರೋ ಒಬ್ಬ ಕಸ್ಟಮರ್ ಬಂದು ಸರ್ ಇಲ್ಲ ನಾನು ಆಫೀಸ್ಗೆ ನನ್ನ ವಿಂಡೋ ಏನೋ ಮಾಡ್ತೀನಿ, ನಮ್ಮ ಆಫೀಸ್ಗೆ ಅಂತೇಳಿ ವಾರ್ಡ್ರೋಬ್ ಏನಾದ್ರು ಮಾಡಿಸಿದ್ದಾರೆ. ನಮ್ಮ ಲೇಬರ್ಸ್ ಇವಾಗ ಮಾಡಿಕೊಟ್ಟು ಬಂದಿದ್ದಾರೆ. ಆಮೇಲೆ ಅವ್ರು ನೋಡ್ರು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಅಯ್ಯೋ ಶಿವನೇ, ನಿನ್ನ ಹತ್ರ ಲೇಬರ್ಸ್ ಇಲ್ಲ, ಯಾರಿಲ್ಲ, ಏನಿಲ್ಲ, ನೀವು ವಿಂಡೋ ಮಾಡೋದು ನೀನು ಹೆಂಗ್ರಿ ಮಾಡ್ತೀರಾ? ಹೆಂಗೋ ಮಾಡ್ತೀವಿ ಬಿಡಿ ಸರ್. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇದನ್ನು ಮಾರ್ಕೆಟಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅನ್ನೋದನ್ನು ತುಂಬ ಜನ ಅಡ್ವಾಂಟೇಜಾಗಿ ತೊಗೊತಾ ಇದ್ದಾರೆ. ಅದನ್ನು ಅವ್ರ ಕೆಲಸ ಗೊತ್ತಿದೋ ಇಲ್ವೋ, ಒಂದು ಕ್ವಾಲಿಟಿ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅದೇ ಅಲ್ಯೂಮಿನಿಯಂ ವಿಂಡೋ ಮಾಡೋದು ಇಂಟೀರಿಯರ್ ಮಾಡ್ತೀನಿ ಅಂತ ಹೋಗ್ತಾರೆ. ಅಷ್ಟು ಮಟ್ಟಿಗೆ ಮಾರ್ಕೆಟ್ ಹಾಳಾಗ್ತಿದೆ. ಸೊ ಹಂಗಾಗಿ ಬೇಡ, ಈ ಉದ್ಯಮಕ್ಕೆ ಬರ್ತೀರಾ, ನಾವು ಟ್ರೈನ್ ಮಾಡ್ತೀವಿ. ಅಸೋಸಿಯೇಷನ್ ಏನೋ ಟ್ರೈನಿಂಗ್ ಕೊಡ್ತಾರೆ. ಯಾವ ಥರ ನೀವು ಟ್ರೈನಿಂಗ್ ಕೊಡ್ತೀರಾ ಸರ್? ಡೈರೆಕ್ಟ್ ಅಸೋಸಿಯೇಷನ್ ಆಫೀಸ್ಗೆ ಬರ್ಬೋದು ಸರ್. ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ರೋಡಲ್ಲಿ ಅಸೋಸಿಯೇಷನ್ ಆಫೀಸ್ ಇರೋದು. ನೀವು ಡೈರೆಕ್ಟಾಗಿ ಅಸೋಸಿಯೇಷನ್ ಆಫೀಸ್ ವಿಸಿಟ್ ಮಾಡಿ, ನಿಮ್ಗೆ ಏನೇ ರಿಕ್ವೈರ್ಮೆಂಟ್ಸ್ ಇದ್ರು, ನೀವು ಏನೇ ಡೌಟ್ಸ್ ಇದ್ರು ನೀವು ಅಲ್ಲಿ ಕೇಳ್ಬೋದು. ಓಕೆ. ಸೊ ಅದಕ್ಕೊಂದು ಕೋರ್ಸ್ ಥರ ಏನಾದರೂ ಮಾಡಿದ್ರೆ ಅಥವಾ ಸುಮ್ಮನೆ ಇನ್ಫಾರ್ಮಲ್? ಯೂಶುವಲಿ ಇಲ್ಲ ಸರ್. ನೀನು ಲೇಬರ್ ಆಗಿ ಆ ಒಂದು ಕೆಲಸ ಮಾಡುವಂಥ ಕೆಲಸ ಲೇಬರ್ ಲೆವೆಲ್ ಮಾಡ್ತೀನಿ ಅಂದರೆ ಸುಮಾರು ಅವ್ರಿಗೊಂದು 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಅವ್ರದ್ದೇ ಅಸೋಸಿಯೇಷನ್ದೇ ವರ್ಕ್ಶಾಪ್ ಇದೆ. ಸೊ ಅಲ್ಲೇ ಪ್ರತಿಯೊಂದು ಕಟ್ಟಿಂಗಿಂದ ಪ್ರತಿಯೊಂದು ಅಲ್ಲೇ ಇನ್ಫಾರ್ಮ್ ಮಾಡಿಬಿಡ್ತಾರೆ. ಇಲ್ಲ ಇದನ್ನು ನೀವು ಬಿಸ್ನೆಸ್ ಆಗಿ ಮಾಡಬೇಕು ಅಂದಾಗ ಸರ್, ಬಿಸ್ನೆಸ್ ಆಗಿ ಮಾಡಬೇಕು ಅಂದಾಗ ಫಸ್ಟ್ ಯಾವ್ದಾದ್ರು ಬಿಸ್ನೆಸ್ ಬ್ಯಾಕ್ಗ್ರೌಂಡಿಂದ ಇದ್ದರೆ ಒಂದು ಒಳ್ಳೆಯದು. ಇಲ್ಲ ಅಂದರೆ ಕೊನೆಯ ಪಕ್ಷ ಸೇಲ್ಸ್ ಬ್ಯಾಕ್ಗ್ರೌಂಡಿಂದನಾದರೂ ಇರಬೇಕು. ಸೊ ಅಂಥವ್ರಿಗೆ ಬೇಗ ಅರ್ಥ ಆಗುತ್ತೆ, ಭಾಳ ಸಪೋರ್ಟ್ ಆಗುತ್ತೆ. ಈಗ ಎಷ್ಟೋ ಜನ ಸರ್ ಸೇಲ್ಸ್, ಇವನ್ ನಾನು ಕೂಡ ಸೇಲ್ಸ್ ಬ್ಯಾಕ್ಗ್ರೌಂಡಿಂದನೇ ಬಂದಿದ್ದು. ಹಂಗಾಗಿ ಸೇಲ್ಸ್ ಮಾಡುವಂಥವ್ರಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಭಾಳ ಇರುತ್ತೆ. ಹೌದಾ? ಓಕೆ. ಈಗ ನೀವು ಸೇಲ್ಸ್ ಅಂತ ಹೇಳಿದ್ರಿ, ಆಮೇಲೆ ಎರಡನೇದು ಕೋಚಿಂಗ್ ಅಂತ ಹೇಳಿದ್ರಲ್ಲ, ನಿಮಗೆ ಅಂದರೆ ಇಂಟೀರಿಯರ್ ಡಿಸೈನಿಂಗ್ ನೀವೇನು ಬಂದ್ರಿ, ಇದರಲ್ಲೂ ಕೂಡ ನಿಮಗೆ ನೀವು ಕೋಚಿಂಗ್ ತೊಗೊಳ್ಳೋದ್ರೆ ಬಂದ್ರೆ ನೀವು ಹೇಗೆ? 100% ನಂಗೆ ಏನೂ ಇರಲಿಲ್ಲ ಸರ್. ಆದರೆ ಈ ಒಂದು 2015ರಿಂದ ಸುಮಾರು 19ವರೆಗೂ 19ಕ್ಕೆ ನಾವು ನಮ್ಮ ಸರ್ಚ್ ಇಂಜಿನ್ ಸ್ಟಾರ್ಟ್ ಮಾಡಿದ್ದು. ಆ 4-5 ವರ್ಷ ನಾನು ವರ್ಕ್ ಮಾಡಿದ್ದೆ ಸರ್ ಸೇಲ್ಸ್ ಬ್ಯಾಕ್ಗ್ರೌಂಡಲ್ಲಿ. ಒಂದು ರೆಪ್ಯೂಟೆಡ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 4-5 ವರ್ಷದಲ್ಲಿ ಎಕ್ಸಿಕ್ಯೂಟಿವ್ ಲೆವೆಲ್ ಜಾಯ್ನ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್, 1-2-3 ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೆ. ಅಂದರೆ ಅಲ್ಲೂ ಎಫರ್ಟ್ ಇದ್ದೇ ಇತ್ತು ಸರ್. ಸೊ ಅಷ್ಟು ಈಸಿಯಾಗಿ ಇಂಟೀರಿಯರ್ ಕೆಲಸ ಮಾಡಿಲ್ಲ? ಇಲ್ಲ ಸರ್, ಇಂಟೀರಿಯರ್ ಬಗ್ಗೆ ಇವತ್ತಿಗೂ ಕೂಡ ಸರಿ ಅವತ್ತಿನ ದಿನಕ್ಕೆ ನನಗೆ 0 ನಾಲೆಡ್ಜ್, 0 ಏನೇನೂ ಗೊತ್ತಿಲ್ಲ. ನಮ್ಮನೇನ ಇಂಟೀರಿಯರ್ ಮಾಡಿಸಿದ್ದೆ, ಅದನ್ನು ಮುಂದೆ ನಿಂತು ನೋಡಿದ್ದೆ. ಯಾಕಂದರೆ ಕೆಲಸ ಏನೂ ಇರಲಿವಲ್ಲ, ಮನೇಲೇ ಇದ್ದು ಮುಂದೆ ನಿಂತು ನೋಡಿದ್ದೆ, ಅಷ್ಟೇ ನನಗೆ ಗೊತ್ತಿದ್ದಿತ್ತು. ಬಟ್ ಇವತ್ತು ಈ ಇಂಟೀರಿಯರ್ ಇಂಡಸ್ಟ್ರಿಯಲ್ಲಿ ಹೊಸ ಇನೋವೇಷನ್ಸ್ ನಾವು ಮಾಡಿದ್ದೀವಿ. ನಮ್ಮಲ್ಲಿರುವಂಥ ಇನೋವೇಷನ್ಸ್ ನೀವು ವಿಡಿಯೋಗಳು ನೋಡ್ಬೋದು. ಈ ರೂಟಿಂಗ್ ಕಾನ್ಸೆಪ್ಟ್ ಆಗಿರ್ಬೋದು, ಈ ಡಬಲ್ ಪ್ಯಾಟರ್ನ್ ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಈ ಪ್ರತಿಯೊಂದು ಕೂಡ ನಮ್ಮ ಹೊಸ ಇನ್ವೆನ್ಷನ್. ಏನಿದೆ ಒಂದು ಸ್ವಲ್ಪ ಇದರಲ್ಲಿ ಹೌದು. ಇದು ನಮ್ಮಲ್ಲಿ ನೀವು ನಾರ್ಮಲ್ ಅಲ್ಯೂಮಿನಿಯಂ ಇಂಟೀರಿಯರ್ ಮುಂಚೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡಿದ್ವಲ್ಲ ಸರ್, ಅವತ್ತಿಗೂ ಇವತ್ತಿಗೂ ಆಲ್ಮೋಸ್ಟ್ ನಾವು 100% ನಾವು ನಮ್ಗೆ ಸ್ಟ್ಯಾಂಡರ್ಡ್ ಆಫ್ ವರ್ಕ್, ಸ್ಟೈಲ್ ಆಫ್ ವರ್ಕ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಹೌದು. ನಿಮ್ಗೆ ಅವತ್ತಿನ ದಿನಕ್ಕೆ ನಾವು ಮಾಡೋ ವರ್ಕು ಅಟ್ಲೀಸ್ಟ್ ನೋಡಿದ್ರೆ ಓಕೆ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ನೋಡಿದ್ರೆ ಅನ್ಸೋದು. ಇವತ್ತು ನೋಡಿದ್ರು ಕೂಡ ಇದು ಅಲ್ಯೂಮಿನಿಯಂ ಇಂಟೀರಿಯರಾ ಅನಿಸುತ್ತೆ. ಸೊ ನೋಡಿದ್ರು ಕೂಡ ನಿಮ್ಗೆ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಯಾರು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ನಾವು ಎಕ್ಸ್ಪೋರ್ಟ್ಸ್ ಆಗಿದ್ದೀವಿ. ಓಕೆ. ನೀವು ಹೇಳಿದ್ರಲ್ಲ, 2 ವಿಚಾರಗಳನ್ನ ಹೇಳಿದ್ರಿ. ಇದೊಂದು ರೂಟಿಂಗ್ ಸರ್. ರೂಟಿಂಗ್ ಅಂದರೆ ACP ಶೀಟ್ಸ್ನ ಗ್ರೂವ್ ಮಾಡಿ ಅದನ್ನು ಬೆಂಡ್ ಮಾಡಿ ಅಲ್ಯೂಮಿನಿಯಂ ಸೆಕ್ಷನ್ಸ್ನ ಒಳಗಡೆ ಪ್ಲೇಸ್ ಮಾಡಿ ಪ್ರೆಸ್ಸಿಂಗಲ್ಲಿ ನಾವು ಮಾಡೋವಂಥದ್ದು.
ಸೊ ಇದನ್ನ ಈ ಕಾನ್ಸೆಪ್ಟು ಈ ಬಿಲ್ಡಿಂಗ್ ಕಮರ್ಷಿಯಲ್ ಬಿಲ್ಡಿಂಗ್ ಎಲಿವೇಶನ್ಸ್ ಮಾಡ್ತಾರೆ ನೋಡಿದ್ದೀರಾ ಸರ್, ಸೊ ಅಲ್ಲಿ ಯೂಸ್ ಮಾಡ್ತಾಯಿದ್ರು. ಅದನ್ನು ನಾವಿಲ್ಲಿ ಕಾನ್ಸೆಪ್ಟ್ ಹಳೇದೇನಲ್ಲಿ, ಬಟ್ ನಾವು ಯೂಸ್ ಮಾಡ್ತಾರೋ ಮೆಥಡಾಲಜಿ ಬೇರೆ ಇದೆ. ಸೊ ಇವೆಲ್ಲ ನಮ್ಮ ಇನ್ವೆನ್ಷನ್ಗಳು ಕಳೆದ 5-6 ವರ್ಷಗಳಲ್ಲಿ ಹೊಸದಾಗಬಹುದು ತುಂಬ ಚೇಂಜಸ್ ಮಾಡಿದ್ದೀವಿ ನಾವು. ಸೊ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಗಳು, ಈಗ ನಾವು ಇಂಟೀರಿಯರ್ ಮಾಡಿದಾಗ ನಾವು ನಾರ್ಮಲ್ ಅಂದರೆ ಮಿಡ್ ಕ್ಲಾಸ್ನವ್ರಿಗೆ ಫಿನಿಶಿಂಗ್ ಕೆಲವೊಂದ್ಸಲ ನಮ್ಗೆ ಅನ್ಕೊಂಡಂಗೆ ಮಾಡಿರಲ್ಲ ಅವರು. ಹಿಂಗೆ ತಳ್ಳಬೇಕು ಅಂತಂದ್ರೆ ಅದು ಯಾವುದಕ್ಕೂ ಟಚ್ ಆಗ್ತಾ ಇರುತ್ತೆ. ಹೌದು ಅಲ್ವಾ? ಅಂದ್ರೆ ಉಡನಲ್ಲಿ ಕೂಡ ಹೇಳ್ತಾರೆ. ಉಡನಲ್ಲಿ ಹೌದು ಸರ್. ಸರಿ, ಈಗ ಹೇಳಿಲ್ವಾ, ಈಗ ಎಷ್ಟೋ ಜನಕ್ಕೆ ಅಲ್ಯೂಮಿನಿಯಂ ಬಗ್ಗೆ ಗೊತ್ತೇ ಇಲ್ಲ. ಈಗ ನಾವು ಇಂಟೀರಿಯರ್ ಅಂತ ಮಾತಾಡಿದ್ರೆ ವುಡನ್ ಬಗ್ಗೆನೇ ಜಾಸ್ತಿ ಮಾತಾಡಬೇಕು, ಯಾಕಂದರೆ ಇನ್ನೂ 10% ಜನಕ್ಕೂ ಅಲ್ಯೂಮಿನಿಯಂ ಬಗ್ಗೆ ಗೊತ್ತಿಲ್ಲ. ಸೊ ಇನ್ನು ಮುಂದೆ ಗೊತ್ತಾಗಬೇಕು. ಈಗ ಹೌದು ಸರ್, ಈಗ ಎಕ್ಸ್ಪೆಕ್ಟೇಷನ್ ಭಾಳ ಕಮ್ಮಿ ರೀಚ್ ಆಗುವಂಥದ್ದು. ನಾವೇನು ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡಿರ್ತೀವಲ್ಲ ಆ ಔಟ್ಕಮ್ ಉಡ್ಡಲ್ಲೂ ಬರೋಲ್ಲ. ಬಟ್ ಅಂಥದ್ರಲ್ಲಿ ನಾವು ಅಲ್ಯೂಮಿನಿಯಂ ತರ್ತೀವಿ ಅಂದರೆ ಸರ್ ನಮ್ಮ ಟೀಮ್ ಶ್ರಮ ತುಂಬ ಇದೆ ಸರ್. ನಿಮ್ಮ ಟೀಮಲ್ಲಿ ಯಾರು ಇದ್ದಾರೆ ಯಾರಿಗೂ ಮೇಜರ್ ಆಗಿ ಹೇಳಬೇಕು ಅಂತಂದರೆ? ಸರ್ ಇವತ್ತಿಗೆ ಕಂಪ್ನಿ ಲೆವೆಲಲ್ಲಿ ಬಂದಾಗ ನಾನು ನನ್ನ ವೈಫ್ ಇದ್ದೀವಿ. ನಿಮ್ಮ ವೈಫು ನಿಮ್ಮ ಜೊತೆಗೆ? ಹೌದು. ಓಕೆ, ಜೊತೆಲೇ ಇರ್ತಾರೆ. ಹೌದು, ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಅದು ಬಿಟ್ಟರೆ ಸ್ನೇಹಿತರುಗಳು ಬಂದರು ಹೋದರು, ಮೇ ಬಿ ಅಷ್ಟು ಪ್ರೆಷರ್ ಅನಿಸುತ್ತೆ ನನ್ನ ಜೊತೆ ಕೆಲಸ ಮಾಡೋದು. ಇನ್ನು ನನ್ನ ಹಳೆ ಸ್ನೇಹಿತರುಗಳು ಎಷ್ಟೋ ಜನ ನನ್ನ ಜೊತೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಕಂಪ್ನಿ ಬೆಳಿಲಿಕ್ಕೆ ಅದು ಕೂಡ ಒಂದು ದೊಡ್ಡ ಕಾರಣ. ಅಂದರೆ ಜೊತೆಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನನ್ನ ಕಂಪ್ನಿ ಎಂಪ್ಲಾಯೀಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತರು. ದಟ್ಸ್ ವೆರಿ ನೈಸ್. ಸೊ ಹಾಗೆ ನಾವು ನಮ್ಮ ರಘು ಅವರು ಮುಂದೆ ಈಗ ಆಲ್ರೆಡಿ ಆಗಿರುವಂಥದ್ದು ಅಂದರೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಸೋಸಿಯೇಷನ್ ಮಾಡಿ ಅದಕ್ಕೆ ನೀವೇ ಪ್ರೆಸಿಡೆಂಟ್ ಈಗ ಸದ್ಯಕ್ಕಲ್ವಾ? ಹೌದು ಸರ್, ಈ ಪ್ರೆಸೆಂಟ್ ನಾನೇ ಪ್ರೆಸಿಡೆಂಟ್. ಹೌದು. ಸೊ ನೆಕ್ಸ್ಟ್ ಏಪ್ರಿಲಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಪ್ರೋಸೆಸ್ ಮತ್ತೆ ಇದೆ. ಸೊ ಏಪ್ರಿಲ್ ಫಸ್ಟ್ ವೀಕಿಂದ ಪ್ಲಡ್ಜ್ ಆಗಿ ಲಾಂಚ್ ಮಾಡ್ತಾ ಇದ್ದೀವಿ. ರಘುವರ, ನಿಮ್ಮ ಅಸೋಸಿಯೇಷನ್ ಮೂಲಕ ನೀವು ಮಾಡ್ತಿರುವಂಥ ಕೆಲಸ ಗೊತ್ತಾಯ್ತು ಅಂದರೆ ಗ್ರಾಹಕರಿಗೆ ಏನು ಅದರಿಂದ ಉಪಯೋಗ ಅಂತ ಹೇಳಿ. ಇನ್ನು ಕೆಲಸ ಮಾಡುವಂಥ ಎಂಪ್ಲಾಯೀಸ್ಗಳಿಗೆ ಮತ್ತು ಉದ್ದಿಮೆದಾರರಿಗೆ ಅಂದರೆ ಅದನ್ನು ಆಂಟ್ರಪ್ರನರ್ಸ್ಗೆ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ಏನು ಇದರಿಂದ ಲಾಭ? ಹೌದು. ಓಕೆ ಸರ್, ಇದು ಫಸ್ಟ್ ಲೇಬರ್ಸ್ ಲೆವೆಲ್ಗೆ ಹೇಳ್ಬಿಡ್ತೀವಿ. ಲೇಬರ್ಸ್ ಲೆವೆಲ್ಗೆ ಅವ್ರಿಗೆ ಬೇಕಾದಂಥ ಟ್ರೈನಿಂಗ್ಸ್ ಕೊಟ್ಟು ಅವ್ರ ಸ್ಕಿಲ್ ಲೆವೆಲ್ನ ಡೆವಲಪ್ ಮಾಡೋವಂಥದ್ದು, ಮತ್ತು ಅವ್ರಿಗೆ ಇನ್ಶೂರೆನ್ಸ್ ಮಾಡೋವಂಥದ್ದು, ಮೆಡಿಕಲ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಕೊಡುವಂಥದ್ದು. ಮತ್ತು ಸರ್ ಇನ್ನೂ ಮೇಜರ್ ದೊಡ್ಡ ಹೆಲ್ಪು ಅಂದರೆ ಸರ್ ಕೆಲಸ ಮಾಡಿದಂಥ ಲೇಬರ್ಸ್ಗಳಿಗೆ ಅವರ ಸ್ಯಾಲ್ರಿ ಸಿಗ್ತಾ ಇಲ್ಲ ಸರ್. ಓಕೆ, ಇದು ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ನಮ್ಮ ಬೆಂಗಳೂರಲ್ಲಿ ತುಂಬ ಜನಕ್ಕೆ, ನಮ್ಮ ಕರ್ನಾಟಕದಲ್ಲೂ ಕೂಡ. ಯಾಕೆಂದರೆ ಕರೆಕ್ಟಾಗಿರೋ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರೆ ಅಫ್ಕೋರ್ಸ್ ನಿಮ್ಮ ಸ್ಯಾಲ್ರಿ ಕರೆಕ್ಟಾಗಿ ಸಿಗುತ್ತೆ. ಈಗ ಅವ್ರದ್ದು ಕಂಪ್ನಿನೇ ಇರಲ್ಲ, ಏನೂ ಇರಲ್ಲ, ಅಲ್ಲೆಲ್ಲೋ ವಿಂಡೋನೋ ಅಥವಾ ಏನೋ ಮಾಡ್ತಾ ಇರ್ತಾರೆ, ಯಾವುದೋ ಫ್ಯಾಬ್ರಿಕೇಟರ್ ಮಾಡ್ತಾ ಇರ್ತಾರೆ. ಇಲ್ಲ ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾದಾಗ ಸರಿ ಆಯ್ತು ಬಾ ನಂತರ ಕೆಲಸ ಇದೆ ಅಂತ ಕರ್ಕೊಂಬರ್ತಾರೆ, ಕೆಲಸ ಮಾಡಿಸ್ತಾರೆ. ಅಲ್ಲಿ ಲೇಬರ್ಗೆ ಪೇಮೆಂಟ್ ಸಿಗೋಲ್ಲ, ಸ್ಯಾಲ್ರಿ ಸಿಗೋಲ್ಲ. ಅಂಥವ್ರಿಗೆ ಕಾನೂನುಬದ್ಧವಾಗಿ ಏನು ಮಾಡಬೇಕೋ ಮಾಡಿ ಅವ್ರಿಗೆ ಸ್ಯಾಲ್ರಿ ಕೊಡಿಸೋವಂಥದ್ದಾಗಿರ್ಬೋದು. ಸೊ ಇದೆಲ್ಲ ಲೇಬರ್ಸ್ಗಳು ಸಪೋರ್ಟ್ ಮಾಡುತ್ತೆ. ಸೊ ಇದರ ಜೊತೆಗೆ ಉದ್ಯಮಿದಾರಿಗೆ ಏನು ಉಪಯೋಗ ಅನ್ನೋದಾರೆ ಸರ್, ಈ ಇಂಡಸ್ಟ್ರಿಲಿ ಮುಖ್ಯವಾಗಿ ಬರುವಂಥ ಸಮಸ್ಯೆ ಅಂದರೆ ದುಡ್ಡು ಇಸ್ಕೊಳ್ಳೋದು ಸರ್. ನಾವು ಕೆಲಸ ಕಂಪ್ಲೀಟ್ ಮಾಡಿದ್ಮೇಲೆ ಪೇಮೆಂಟ್ ಕಲೆಕ್ಟ್ ಮಾಡೋದಿದೆಯಲ್ಲ ಸರ್, ಭಾಳ ಕಷ್ಟ ಇದೆ ಸರ್, ತುಂಬ ಕಷ್ಟ ಸರ್. ಕೆಲಸ ಮಾಡೋದು ಅಷ್ಟು ಕಷ್ಟ ಆಗೋಲ್ಲ ಸರ್. ಒಂದು ಕೆಲಸ ಹುಡುಕಿ ಕೆಲಸ ಕಂಪ್ಲೀಟ್ ಮಾಡೋದು ಇಷ್ಟು ಕಷ್ಟ ಆಗೋಲ್ಲ. ಕೆಲಸ ಮಾಡಿದ್ಮೇಲೆ ಪೇಮೆಂಟ್ ಕಲೆಕ್ಟ್ ಮಾಡೋದಿದೆಯಲ್ಲ, ಎಲ್ಲ ಕಡೆ ಅಂತಲ್ಲ, ಕೆಲವು ಕಡೆ ತುಂಬ ಕಷ್ಟ ಆಗ್ಬಿಡುತ್ತೆ ಸರ್. ಕೆಲವರು ಕೊಡೋದೇ ಇಲ್ಲ ಸರ್, ಸತಾಯಿಸಿ ಪೇಮೆಂಟ್ ಕೊಡೋದೇ ಇಲ್ಲ. ಇವರು ನೆಕ್ಸ್ಟು ಯಾವುದೋ ಕಮಿಟ್ಮೆಂಟಲ್ಲಿ ಬಂದು ಎಲ್ಲೋಂದ ದುಡ್ಡು ತಂದು ಕೆಲಸ ಕಂಪ್ಲೀಟ್ ಮಾಡಿ ಸರ್ ಪೇಮೆಂಟ್ಗೆ ಅಂತ ವಾರಗಟ್ಟಲೆ ಅಲ್ದಿರ್ತಾರೆ. ಇಂಥ ಸಮಸ್ಯೆಗಳನ್ನೆಲ್ಲ ಅಸೋಸಿಯೇಷನ್ ಹ್ಯಾಂಡ್ಲ್ ಮಾಡುತ್ತೆ. ಒಟ್ಟು ಅದಕ್ಕೆ ಆದಂಥ ಅಸೋಸಿಯೇಷನ್ದ ಲೀಗಲ್ ಟೀಮ್ ಇರುತ್ತೆ. ಅದು ಏನು ಮಾಡಬೇಕೋ ಮಾಡಿ ಅವನಿಗೆ ಏನೇ ಪೇಮೆಂಟ್ ಬರೋ ಅಂಥದ್ದಿದ್ರು ಅದನ್ನು ಅಸೋಸಿಯೇಷನ್ ಮುಂಜಾಗ್ರತೆಯಿಂದ ಅವನಿಗೆ ಕೊಡಿಸೋವಂಥ ಕೆಲಸಗಳು ಮಾಡುತ್ತೆ ಸರ್. ಇದು ಭಾಳ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೂ ಎಸ್ಪೆಷಲಿ ಒಂದು ಇದು ಇನಿಷಿಯಲ್ ಸ್ಟೇಜಲ್ಲಿ ಭಾಳ ಮುಖ್ಯ ಸರ್. ಯಾಕಂದರೆ ಇಂಥ ಪ್ರಾಬ್ಲಮ್ಗಳು ನಾನು ತುಂಬ ಫೇಸ್ ಮಾಡಿದ್ದೀನಿ ಸರ್. ನಿಮಗೆ ಮುಂಚೆ ಹೇಳ್ದಂಗೆ 10,000 20,000 ಜೀವನ ಮಾಡ್ತಿದ್ದಾನೋ, ಅಲ್ಲಿ ಇಲ್ಲಿ ಒಂದು 50,000 1 ಲಕ್ಷ ಎಲ್ಲೋ ಕಷ್ಟಪಟ್ಟು ತಂದು ಒಂದು ಕಡೆ ಮೆಟೀರಿಯಲ್ ಹಾಕಿ ಕೆಲಸ ಮಾಡಿರ್ತೀನಿ ಸರ್. ಅವ್ರು ನೆಕ್ಸ್ಟ್ ಅವ್ರು ಕೆಲಸ ಕಂಪ್ಲೀಟ್ ಆದಮೇಲೆ ಆ ದುಡ್ಡು ನನಗೆ ಕೊಟ್ಟರೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅಲ್ಲೇ ಸ್ಟ್ರಕ್ ಆಗೋಯ್ತು ಅಂದರೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಇಂಡಸ್ಟ್ರಿ ಬಿಟ್ಟು ಬಂದುಬಿಡ್ಬೇಕಾಗುತ್ತೆ ನಾನು. ಹಂಗಾಗಿ ಇಂಥ ಸಮಸ್ಯೆಗಳು ಆಗದೇ ಇರೋ ಥರ ಅಸೋಸಿಯೇಷನ್ ನೋಡ್ಕೊಳುತ್ತೆ. ಇವ್ರು ಮೆಂಬರ್ ಆಗಿದ್ರು ಅಂದರೆ ಅವ್ರಿಗೆ ಯಾವ ಥರ ಸಪೋರ್ಟ್ ಬೇಕು ಅನ್ನೋದು ಸಿಗುತ್ತೆ ಸರ್. ಅದ್ರ ಜೊತೆಗೆ
ಯಾರೋ ಒಳ್ಳೆ ಸ್ಕಿಲ್ಡ್ ಲೇಬರ್ಸ್ಗಳನ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಈಗ ಯಾವುದೋ ಒಂದು ಕೆಲಸ ತೊಗೊಂಡಿರ್ತಾರೆ, ಅವ್ರ ಹತ್ರ ಸ್ಕಿಲ್ಡ್ ಲೇಬರ್ಸ್ ಇರಲ್ಲ. ಸೊ ಅಸೋಸಿಯೇಷನ್ ಆ ಕಂಪ್ನಿಗೆ ಉದ್ದಿಮೆದಾರಿಗೆ ಪ್ರೊವೈಡ್ ಮಾಡುತ್ತೆ. ಮತ್ತು ಎಕ್ಸಿಬಿಷನ್ಗಳು ಅರೇಂಜ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಎಕ್ಸಿಬಿಷನ್ ಅರೇಂಜ್ ಮಾಡಿ ಜನಕ್ಕೊಂದೊಂದು ಒಳ್ಳೆ ಅವೇರ್ನೆಸ್ ಕೊಟ್ಟು, ಸೊ ಅಲ್ಲೂ ಕೂಡ ನಿಮ್ಮ ಬಿಸ್ನೆಸ್ ಸರ್, ನಿಮ್ಮ ಬಿಸ್ನೆಸ್ ಮಾಡುವಂಥವ್ರಿಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಏನೇನೆಲ್ಲ ಸಪೋರ್ಟ್ ಬೇಕಲ್ಲ, ಅಷ್ಟು ಸಪೋರ್ಟ್ ಅಸೋಸಿಯೇಷನ್ ಕಡೆಯಿಂದ ಸಿಗುತ್ತೆ ಸರ್. ದಟ್ಸ್ ವೆರಿ ನೈಸ್. ನಮ್ಮ ಮೊನ್ನೆ ತಾನೇ BIECಗೆ ಹೋಗಿದ್ದೆ, ಒಂದು ಟ್ರಾವೆಲ್ ಎಕ್ಸ್ಪೋ ಇತ್ತು. ಅಂದ್ರೆ ಆ ಥರದ ಒಂದು ಎಕ್ಸ್ಪೋಗಳಿರ್ತಾವಲ್ವಾ, ಅಂದರೆ ಎಲ್ಲ ಇಂಡಸ್ಟ್ರಿಯ ಎಲ್ಲರೂ ಒಂದು ಕಡೆ ಮಾಡುವಂಥದ್ದು, ಅದು ಭಾಳ ಜನರಿಗೂ ಯೂಸ್ ಆಗುತ್ತೆ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಮತ್ತು ನೀವು ಇಂಡಸ್ಟ್ರಿ ಲೀಡರ್ ಥರ ಒಂದು ಎಂಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ. ಎರಡನೇದು, ಈ ದುಡ್ಡು ತೊಗೊಳ್ಳೋದಿದೆಯಲ್ಲ, ಅಂದರೆ ಕೆಲಸ ಮಾಡಿದ್ಮೇಲೆ ದುಡ್ಡು ತೊಗೊಳ್ಳೋದು. ನಾನು ಮೊನ್ನೆ ನಮ್ಮ ವಿನಾಯಕನವ್ರಿಗೆ ಹೇಳ್ತಾ ಇದ್ದೆ, ವಿನಾಯಕ್ ದುಡ್ಡು ಏನು ಬರೋದಿದೆ ಅಂತ ಕೇಳಿದೆ, ಹಿಂಗೆ ಅಂತ ಹೇಳಿದೆ. ಆಮೇಲೆ ನಾನು ಅವತ್ತು ಬರಲಿಲ್ಲ ಆ ದುಡ್ಡು. ನಾನೇನು ಯೋಚನೆ ಮಾಡಿದೆ ಅಂದರೆ, ನಾನು ಯಾರಿಗೆ ದುಡ್ಡು ಕೊಡೋದಿದೆ, ಆ ದುಡ್ಡು ಕೊಟ್ಬೋಣ ಅಂತ. ಅಂದರೆ ಆ್ಯಕ್ಚುಲಿ ದುಡ್ಡು ಸರ್ಕ್ಯುಲೇಟ್ ಆಗ್ತಾ ಇರಬೇಕು ಸರ್. 100% ಸರ್. ಈಗ ನೀವೇನು ಹೇಳಿದ್ರಲ್ಲ, ಇದೇ ಅದು ಫಸ್ಟು. ನಾನು ಪ್ರತಿದಿನ ಆಫೀಸ್ಗೆ ಬಂದು ಕೂತ್ಕೊಂಡಾಗ ಫಸ್ಟು ಕೇಳೋದು, ಓಕೆ ಪೇಮೆಂಟ್ಸ್ ಯಾವ್ದು ಬರಬೇಕು. ಯಾಕೆಂದರೆ ಒಂದು ವಾರದಲ್ಲಿ ಸುಮಾರು ಒಂದು 8-10 ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಾ ಇರುತ್ತೆ ಮತ್ತು ಹೊಸ ಸ್ಟಾರ್ಟ್ ಆಗ್ತಾ ಇರುತ್ತೆ. ಯಾಕೆಂದರೆ ಸರ್, ಪೇಮೆಂಟ್ ಕೂಡ ಭಾಳ ಇಂಪಾರ್ಟೆಂಟು ಸರ್. ಯಾಕೆಂದರೆ ಅದಿಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಯಾವ್ದು ಬರಬೇಕು ಅಂತ ಫಸ್ಟ್ ನಾವು ಚೆಕ್ ಮಾಡಲೇಬೇಕು ಸರ್. ಅದನ್ನು ಚೆಕ್ ಮಾಡಿ ನೆಕ್ಸ್ಟ್ ನಾವು ಯಾರ್ಯಾರು ಕೊಡಬೇಕು. ಈ ಕೆಲಸ ನಾವು ಡೈಲಿ ಫಸ್ಟ್ ಇದನ್ನು ಮಾಡೇ ಮಾಡ್ತೀವಿ. ಯಾಕೆಂದರೆ ಸರ್, ಒಂದು ಉದ್ಯಮ ಬೆಳಿಬೇಕು ಅಂದರೆ ಫೈನಾನ್ಷಿಯಲ್ ಥಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಭಾಳ ಡಿಸಿಪ್ಲಿನ್ಡಾಗಿ ನಾವು ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಒಂದು ಉದ್ಯಮ ಬೆಳೆಸೋದಕ್ಕೆ. ತುಂಬ ಕರೆಕ್ಟಾಗಿ ಹೇಳಿದ್ರಿ. ಸೊ ಅಂದ್ರೆ ಲೈಫ್ ಲೈನ್ ಇದ್ದಂಗೆ ಅದು. ಅಂದರೆ ನಮ್ಮ ನರನಾಡಿಗಳ ರಕ್ತ ಹೆಂಗೆ ಸಂಚಾರ ಆಗುತ್ತೋ ಹಂಗೆ ಹಣ ನಮ್ಮ ಇಡೀ ದೇಶದಲ್ಲಿ ಕೂಡ, ಅದು ಜಗತ್ತಲ್ಲೂ ಕೂಡ ನೀವು ಹಣ ಸರ್ಕ್ಯುಲೇಟ್ ಆಗ್ತಾನೆ ಇರಬೇಕು. ಯಾವ ಎಕನಾಮಿ ಸ್ಟಾಗ್ನೆಂಟ್ ಆಗುತ್ತೆ ಅಂತಂದರೆ, ತುಂಬ ಹಣ ಒಂದು ಕಡೆ ಎಲ್ಲಾದರೂ ಸ್ಟಕ್ ಆಗಿಬಿಡ್ತು ಅಂತಂದರೆ ಆ ಎಕಾನಮಿ ಸ್ಟಾಗ್ನೆಂಟ್ ಆಗುತ್ತೆ. ಹೀಗಾಗಿ ದಯವಿಟ್ಟು ಹಣವನ್ನು ಕೊಡುವಂಥದ್ದು ಇದೆಯಲ್ಲ, ತೊಗೊಳ್ಳುವಂಥದ್ದು ಮತ್ತು ಕೊಡುವಂಥ ಎರಡರ ಬಗ್ಗೆಯೂ ತುಂಬ ಕೈ ಬಿಚ್ಚಿ ನೀವು ಕೊಡಿ, ಖುಷಿಯಿಂದ ಕೊಡಿ ಮತ್ತು ಪ್ರೀತಿಯಿಂದ ಕೊಡಿ. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೊಡುವಾಗಲೂ ಕೂಡ ಮುಜುಗರ ಮಾಡಿಕೊಂಡು ಹಿಂಜರಿಕೆ ಮಾಡ್ಕೊಂಡು ಕೊಡ್ಬೇಡಿ. ಮೊನ್ನೆ ನಾನು ಓದ್ತಾ ಇದ್ದೆ. ಸೊ ನೀವು ತಗೊಳ್ಳುವಾಗ ಅದನ್ನು ಖುಷಿಯಿಂದ ಪ್ರೀತಿಯಿಂದ ತಗೊಳ್ಳಿ, ಕೊಡುವಾಗಲೂ ಅಷ್ಟೇ ಪ್ರೀತಿಯಿಂದ ಕೊಡಬೇಕು ಸರ್. ಖಂಡಿತ. ನನ್ನ ಎಷ್ಟೋ ಜನ ಕಸ್ಟಮರ್ಸ್ಗೆ ಅದನ್ನೇ ಹೇಳೋದು, ಸರ್ ಒಂದು ನಿಮಗೆ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ಖುಷಿ ಅನ್ನಿಸ್ತದೆ ಸರ್. ಖುಷಿ ಇದ್ದರೆ ನೀವು ಬೇಕಾದ್ರೆ ತುಂಬ ಜನ ಡಿಸ್ಕೌಂಟ್ ಎಲ್ಲ ಕೇಳಿರ್ತಾರೆ ಸರ್. ಸ್ಟಾರ್ಟಿಂಗಲ್ಲಿ ಡಿಸ್ಕೌಂಟ್ ಅಂತ ನಾನು ಹೇಳ್ಬೇಕಾದ್ರೆ, ಸರಿ ಸರ್ ಆಯ್ತು, ಈಗೇನು ಸಣ್ಣ ಅಮೌಂಟ್ ಡಿಸ್ಕೌಂಟ್ ಮಾಡಿಬಿಟ್ಟು ನಿಮ್ಗೆ ಖುಷಿ ಇದ್ದರೆ ಸೇರಿಸ್ಕೊಡ್ಬೇಕು ಸರ್ ಅಂತ ಹೇಳೇ ಕಳಿಸಿರ್ತೀನಿ ಸರ್. ಎಷ್ಟೋ ಜನ ಕೊಟ್ಟಿದ್ದು ಉಂಟು ಸರ್. ನನಗೆ ಭಾಳ ಖುಷಿ ಅಂದರೆ ಅದು ಎಂಡ್ ಆಫ್ ದ ಡೇ ಆ ಡಿಸ್ಕೌಂಟ್ ನಾನು ಕೊಟ್ಟಿದ್ದ ಪರವಾಗಿಲ್ಲ, ತೊಗೊಂಡೋಗಿ ಸರ್, ಒಂದು ಸಣ್ಣ ಅಮೌಂಟೇ ಆಗಿರ್ಬೋದು, ಅದು ಆಯ್ತು ತೊಗೊಂಡೋಗಿ ಸರ್ ಅಂತ ಕೊಡ್ತಾರಲ್ಲ. ಸೊ ಅವಾಗ ಅನಿಸುತ್ತೆ, ಓಕೆ ನಾವು ದುಡಿಮೆ ಮಾಡೋದನ್ನು ಬಿಟ್ಟು, ಅಂದರೆ ದುಡ್ಡು ಮಾಡೋದನ್ನು ಬಿಟ್ಟು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅವಾಗ ನಮಗನ್ನಿಸುತ್ತೆ. ಸೊ ಅದು ನಮಗೆ ಭಾಳ ಸಂತೋಷ ಕೊಡುವಂಥದ್ದು. ಸೊ ಸ್ನೇಹಿತರೆ, ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅನ್ನೋದು ಇನ್ನೂ ಸಾಕಷ್ಟು ಜನರು ರೀಚ್ ಆಗಬೇಕು ಅನ್ನೋ ದೃಷ್ಟಿಯಿಂದ ರಘುನಾಥ್ ಮತ್ತು ಅವ್ರ ತಂಡ ಒಂದು ಅಸೋಸಿಯೇಷನ್ ಮಾಡಿದೆ ಮತ್ತು ಅದಕ್ಕೆ ಅವ್ರ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಮತ್ತು ಸಾಕಷ್ಟು ಜನರಿಗೆ ಸಹಾಯ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಅಲ್ಲೊಂದು ನಿಮಗೆ ಲಿಂಕ್ ಸಿಗುತ್ತೆ. ನೀವು ಅಸೋಸಿಯೇಷನ್ ಬಗ್ಗೆ ತಿಳ್ಕೊಳ್ಬೋದು, ಅವ್ರ ಬಿಸ್ನೆಸ್ ಬಗ್ಗೆ ತಿಳ್ಕೊಬೋದು. ನಿಮ್ಮ ಮನೆಗೆ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬೇಕಂದ್ರೂ ಕೂಡ ನೀವು ರಘು ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಬಿ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ರಘು ಅವರೇ, ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೊ ಏನೇ ಪ್ರಶ್ನೆಗಳು, ಅನುಮಾನಗಳು ಇದ್ದರೆ ದಯವಿಟ್ಟು ಅದನ್ನು ತಿಳಿಸಿ, ಅನಿಸಿಕೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ಇಂಟೀರಿಯರ್ ಬಗ್ಗೆ ನಿಮಗಿರುವಂಥ ಕಾನ್ಸೆಪ್ಟು ಅಥವಾ ಐಡಿಯಾಗಳಿದ್ರೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾ ಇರಿ ಬಿಸ್ನೆಸ್ ಗುರು ಕಾರ್ಯಕ್ರಮ. ನಮಸ್ಕಾರ.